ಪವಿತ್ರ ಶ್ರಾವಣ ಮಾಸದಲ್ಲಿ ಸುಮಂಗಲಿಯರು ತಮ್ಮ ಕುಟುಂಬದ ಶ್ರೇಯಸ್ಸು, ಐಶ್ವರ್ಯ ಮತ್ತು ಆರೋಗ್ಯಕ್ಕಾಗಿ ಆಚರಿಸುವ ಪ್ರಮುಖ ಪೂಜೆ ಅಂದರೆ ಅದು ವರಮಹಾಲಕ್ಷ್ಮಿ ವ್ರತ. ಆದರೆ 2026ರ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ಬರುತ್ತಿರೋದ್ರಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 21ರಂದು ಆಚರಿಸಬೇಕೋ ಅಥವಾ ಆಗಸ್ಟ್ 28ರಂದು ಆಚರಿಸಬೇಕೋ ಎನ್ನುವ ದೊಡ್ಡ ಗೊಂದಲ ಭಕ್ತರಲ್ಲಿ ಮೂಡಿದೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಹುಣ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ಪದ್ಧತಿ. ಧರ್ಮಶಾಸ್ತ್ರ ಮತ್ತು ಪಂಚಾಂಗಗಳ ಪ್ರಕಾರ ಬೆಳಿಗ್ಗೆ ಪೂಜೆ ಮಾಡುವ ಆಚರಣೆ ಇರುವವರು ಆಗಸ್ಟ್ 28ರಂದು ವ್ರತವನ್ನು ನೆರವೇರಿಸಬಹುದು. ಯಾಕಂದರೆ ಆ ದಿನ ಬೆಳಗಿನ ಅವಧಿಯಲ್ಲಿ ಹುಣ್ಣಿಮೆ ತಿಥಿ ಲಭ್ಯವಾಗಿರುತ್ತೆ. ಆದರೆ ಶೃಂಗೇರಿ ಶ್ರೀ ಶಾರದಾ ಪೀಠದ ಸಂಪ್ರದಾಯವನ್ನು ಅನುಸರಿಸುವವರು ಮತ್ತು ಸಂಜೆಯ ಪೂಜೆಗೆ ಹೆಚ್ಚಿನ ಮಹತ್ವ ನೀಡುವ ಕುಟುಂಬಗಳು ಆಗಸ್ಟ್ 21ರಂದೇ ವ್ರತವನ್ನು ಆಚರಿಸುವುದು ಸೂಕ್ತ. ಯಾಕಂದರೆ ಆಗಸ್ಟ್ 28ರ ಸಂಜೆ ಹುಣ್ಣಿಮೆ ತಿಥಿ ಲಭ್ಯವಾಗಿರೋದಿಲ್ಲ. ಹೀಗಾಗಿ ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಬೆಳಗಿನ ಪೂಜೆಯ ಪದ್ಧತಿ ಇದ್ದರೆ ಆಗಸ್ಟ್ 28ರಂದು ಅಥವಾ ಸಂಜೆ ಪೂಜೆಯ ಪದ್ಧತಿ ಹಾಗೂ ಶೃಂಗೇರಿ ಸಂಪ್ರದಾಯವನ್ನು ಅನುಸರಿಸುವುದಾದರೆ ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ವ್ರತವನ್ನು ನೆರವೇರಿಸಬಹುದು. ಯಾವುದೇ ವ್ರತದಲ್ಲೂ ದಿನಕ್ಕಿಂತ ಭಕ್ತಿ, ಶ್ರದ್ಧೆ ಹಾಗೂ ಶುದ್ಧ ಮನಸ್ಸಿನ ಸಂಕಲ್ಪವೇ ಮುಖ್ಯವಾಗಿರುತ್ತೆ. ನಿಮ್ಮ ಕುಟುಂಬದ ಹಿರಿಯರ ಆಚರಣೆ ಅಥವಾ ಮನೆತನದ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ಶ್ರೀ ವರಮಹಾಲಕ್ಷ್ಮಿ ದೇವಿಯ ಕೃಪೆಗೆ ಪಾತ್ರರಾಗಿ.